ಅದನ್ನ ಅದರ ಜೊತೆಯಲ್ಲಿರ್ತಕ್ಕಂಥ ಒಬ್ಬ ಸ್ತ್ರೀಯನ್ನು ಕೂಡ ಸೃಷ್ಟಿ ಮಾಡಿದ ಮೇಲೆ ಓಕೆ, ನೆಕ್ಸ್ಟ್ ಅವರಿಗೆ ಒಂದು ಆಜ್ಞೆ ಕೊಡ್ತಾ ಇದ್ದಾನೆ ದೇವರು. ಏನು ಆಜ್ಞೆ ಕೊಡ್ತಾ ಇದ್ದಾನೆ? ಒಳ್ಳೆದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಇದು ಆಜ್ಞೆ. ಎಲ್ಲಾ ಮರದ ಹಣ್ಣುಗಳನ್ನು ತಿನ್ರಿ. ಈ ತೋಟದಲ್ಲಿರ್ತಕ್ಕಂಥ ಯಾವ ಹಣ್ಣುಗಳನ್ನಾದ್ರೂ ತಿನ್ಬಹುದು. ನೀವು ಸ್ವೇಚ್ಛವಾಗಿ ತಿನ್ಬಹುದು, ಸ್ವೇಚ್ಛವಾಗಿ ಭಜಿಸಬಹುದು. ನನಗೇನು ಅಬ್ಜೆಕ್ಷನ್ ಏನೂ ಇಲ್ಲ, ಅಭ್ಯಂತರ ಏನೂ ಇಲ್ಲ. ಎಲ್ಲವನ್ನು ತಿಂದು ಎಲ್ಲವನ್ನು ಉಪಯೋಗ ಮಾಡಿಕೊಳ್ಳ್ರಿ. ಆದರೆ ಮರದ ಒಂದು ಹಣ್ಣು ಮಾತ್ರ ಇದೆ, ಆ ಒಂದು ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಅಂತ ಹೇಳಿ ದೇವರು ಯಾರಿಗೆ ಆಜ್ಞೆ ಕೊಡ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಆದಿ ಸೃಷ್ಟಿಯಲ್ಲಿ ಪ್ರಾರಂಭವಾಗಿರುವಂತ ಆದಾಮ ಮತ್ತು ಅವ್ವಳಿಗೆ ಈ ದೇವರಿಗೆ ಮಾತನ್ನು ಹೇಳ್ತಾ ಇದ್ದಾನೆ. ಓಕೆನಾ? ಆದಿಯಲ್ಲಿ ಸೃಷ್ಟಿ ಮಾಡಿದಂತ ಆದಾಮ ಅವ್ವಳಿಗೆ ದೇವರು ಈ ಆಜ್ಞೆ ವಿಧಿಸ್ತಾ ಇದ್ದಾನೆ. ದೇವರು ಒಂದು ವೇಳೆ ಆ ಹಣ್ಣನ್ನು ತಿಂದ್ರೆ, ತಿಂದ ದಿನವೇ ನೀವು ಸತ್ತು ಹೋಗುತ್ತೀರಾ. ಇದು ಶಿಕ್ಷೆ. ಒಂದು ಆಜ್ಞೆ ಇದೆ, ಮತ್ತೊಂದು ಶಿಕ್ಷೆ ಇದೆ. ದೇವರ ಆಜ್ಞೆಗಳನ್ನು ಅನುಸರಿಸುವಾಗ ನಮಗೆ ಶಿಕ್ಷೆಯಿಂದ ತಪ್ಪಿಸಿಕೊಂಡು ರಕ್ಷಣೆ ಹೊಂದಿಕೊಳ್ಳುತ್ತೇವೆ. ದೇವರ ಆಜ್ಞೆಯನ್ನ ದಾಟಿ ಹೋಗುವುದಾದರೆ ನಮಗೆ ರಕ್ಷಣೆಯಿಂದ ಶಿಕ್ಷೆಗೆ ನಾವು ಪಾತ್ರರಾಗುತ್ತೇವೆ. ಇವೆರಡು ಕೂಡ ಆ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಆದರೆ ಆದಾಮ ಮತ್ತು ಅವಳು ಈ ವಿಧಿಯನ್ನ ತಿಳ್ಕೊಂಡ ಮೇಲೆ ದೇವರು ಅವರಿಗೆ ಹೇಳಿದ, ದೇವರು ಹೋಗ್ಬಿಟ್ಟ. ಈಗ ಅವರು ಆ ಒಂದು ತೋಟದಲ್ಲಿ ಸಂಚಾರ ಮಾಡ್ಕೊಂತ ತಮ್ಮ ಜೀವನದ ಯಾತ್ರೆ ಮುಂದೆ ಹೋಗ್ತಾ ಇದ್ದಾರೆ. ಯಾರು? ಆದಾಮ ಹವ್ವ. ಇವರು ಯಾರು ಕೂಡ ಅವರು ಬೆತ್ತಲೆ ಆಗಿದ್ರು ಕೂಡ, ವಸ್ತ್ರಹೀನರಾಗಿದ್ರು ಕೂಡ ಅವರು ನಾವು ಹೀಗಿದ್ದೇವೆ ಅನ್ನುವಂಥ ಒಂದು ಅರಿವು ಅವರಿಗೆ ಇಲ್ಲ. ಯಾಕಂದ್ರೆ ಅವರು ಮಹಿಮೆಸ್ತರಿಂದ ತುಂಬಲ್ಪಟ್ಟಂತ ಒಂದು ಶರೀರವನ್ನು ಆಕಾರ ಧರಿಸಿಕೊಂಡಿದ್ದಾನೆ ದೇವರು, ಆಗಿಟ್ಟಿದ್ದಾನೆ ಅವರನ್ನು. ಹಂಗಾಗಿ ಅವರು ನಾನು ಸ್ತ್ರೀ, ನಾನು ಪುರುಷ ಅನ್ನುವಂಥ ಅರಿವು ಕೂಡ ಅವರಿಗಿಲ್ಲ. ಈಗ ಅವರು ಸಂಚಾರ ಮಾಡ್ತಿರುವಾಗ 3ನೇ ಅಧ್ಯಾಯದಲ್ಲಿ ಬರುವಾಗ ಬಹಳ ಯುಕ್ತಿ ಉಳ್ಳಂತ ವ್ಯಕ್ತಿ, ಬಹಳ ಜ್ಞಾನವುಳ್ಳಂತ ವ್ಯಕ್ತಿ, ಬಹಳ ವಿವೇಕವನ್ನುಳ್ಳಂತಹ ಒಬ್ಬ ವ್ಯಕ್ತಿ. ಅವನು ಯಾರು ಅಂದ್ರೆ, ಒಂದು ದಿವಸ ಪರಲೋಕದಲ್ಲಿರ್ತಕ್ಕಂಥ ವ್ಯಕ್ತಿ ಅವನು ಭೂಮಿಗೆ ತಳ್ಳಲ್ಪಟ್ಟಾಗ ಅವನು ಒಂದು ಸರ್ಪಾಕಾರದಲ್ಲಿ ತನ್ನ ದೇಹವನ್ನು ಮಾರ್ಪಡಿಸಿಕೊಂಡಂತ ವ್ಯಕ್ತಿ. ಅವನ ಹೆಸರು ಸರ್ಪ, ಅಥವಾ ಏನಿದೆ ತೆಲುಗಿನಲ್ಲಿ, ಕನ್ನಡದಲ್ಲಿ ಸರ್ಪನ 3ನೇ ಮೊದಲ ವಾಕ್ಯ, ಯೆಹೋವ ದೇವರು ಉಂಟು ಮಾಡಿದೆಲ್ಲ ಭೂಜಂತುಗಳಲ್ಲಿ ಸರ್ಪವು ಬಹಳ ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀ ಬಳಿಗೆ ಬಂದು, ಏನವಾ ತೋಟದಲ್ಲಿರುವಂತ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ಎಂದು ದೇವರು ಅಪ್ಪಣೆ ಕೊಟ್ಟರು ನಿಜವೋ? ಈ ರೀತಿಯಾಗಿ ಎಲ್ಲ ಸಂದರ್ಭ ನಡೀತಾ ಇದ್ದಾರೆ. ಓಕೆನಾ? ಇದು ನಿಜನಾ ಅಂದ್ರೆ ಹೌದಪ್ಪ ನಿಜ. ದೇವರು ನಮಗೆ ಹೇಳಿದ್ದಾನೆ ಮರದ ಹಣ್ಣನ ಮಾತು ತಿನ್ಬಾರ್ದು ಹೇಳಿದ್ದಾನೆ, ಎಲ್ಲ ಹಣ್ಣು ತಿನ್ಬಂತ ಹೇಳಿದಾನೆ. ಹೌದಾ? ದೇವರು ಅಸಲೇ ಸುಳ್ಳು ಹೇಳಿದಾನೆ, ನಮಗೆ ನಿಜ ಹೇಳಿಲ್ಲ. ನಾನು ನಿಜ ಹೇಳ್ತೇನೆ ನೋಡ್ರಿ. ಒಂದು ಸಲ ಸಮಾಜದಲ್ಲಿ ಸೈತಾನ ಏನು ಮಾಡ್ತಾನೆ, ನಮ್ಮ ಕಿವೊಳಗೆ ಅಸತ್ಯವನ್ನ ಓದುತ್ತಾನೆ. ಸತ್ಯವನ್ನ ದೇವರು ಓದಿದ್ರೆ ಅಸತ್ಯವನ್ನ ಸೈತಾನನು ಕಲಿಸ್ತಾನೆ ನಮಗೆ. ಸತ್ಯವು ದೇವರಾತ್ಮನ ಕಲಿಸಿದ್ರೆ ಅಸತ್ಯವು ಸೈತಾನನು ಕಲಿಸ್ತಾನೆ. ಇವತ್ತು ಅದೇ ರೂಟ್ನಲ್ಲೇ ಬಹಳ ಜನರು ಇರೋದು. ನಾವು ಅದೇ ರೂಟ್ನಲ್ಲಿ ಇದ್ದೇವೆ ಇವತ್ತು. ಇಲ್ಲಿ ದೇವರು ಹೇಳಿದಾನೆ ಸತ್ಯನೇ, ಆದರೆ ಅದು ಸುಳ್ಳು ಅಂತೇಳಿ ಸತ್ಯವನ್ನು ಸುಳ್ಳಾಗಿ ಮಾರ್ಪಡಿಸಿ ಅವರಿಗೆ ಪಾಪದ ಹಾದಿಯಲ್ಲಿ ಹೋಗಲಿಕ್ಕೆ ಒಂದು ಮಾರ್ಗವನ್ನು ಏರ್ಪಾಟು ಮಾಡ್ತಾ ಇದ್ದಾನೆ ಸೈತಾನನು, ಸರ್ಪವು. ಓಕೆ, ಈಗ ಓದಿಕೊಂಡಂತ ಅಂಶಕ್ಕೆ ಬರೋಣ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದು ತೆಗೆದುಕೊಂಡು ಅದನ್ನು ತಿಂದಳು. ಓಕೆ, ಫಾಸ್ಟ್ ಬರಲಿಲ್ಲ, ಮುಂದೆ ನಾವೇ ಆದಾಮ ಅವರು. ಈಗ ನಿಮಗೆ ಯಾಕಂದ್ರೆ ನಿಮಗೆ ಅರ್ಥ ಆಗ್ಬೇಕಂತ ಈ ಸಂದರ್ಭ ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆ ಮಾಡಿದ್ರೆ ಆಮೇಲೆ ನಿಮಗೆ ಅರ್ಥ ಆಗ್ತದೆ. ಓಕೆ, ಈಗ ಉದಾಹರಣೆಗಾಗಿ ನಮ್ಮ ಮುಂದೆ ಒಂದು ಹರುವನ್ನು ಉಂಟು ಮಾಡುವಂತ ಗುಣ, ಮತ್ತೊಂದು
ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ ಎರಡು ತಿಳುವಳಿಕೆನ ಗ್ರಹಿಸಿಕೊಳ್ಳುವಂತ ಒಂದು ಗುಣ ಈ ಹಣ್ಣಿನಲ್ಲಿ ದೇವರು ಇಟ್ಟಿದ್ದಾನೆ. ಒಳ್ಳೆಯದು, ದೇವರು ಇಟ್ಟಿರುವುದು ಒಳ್ಳೆಯದೇ. ದೇವರು ಒಳ್ಳೆಯದೇ ಇಟ್ಟಿದ್ದಾನಿಲ್ಲ ಅಂತಲ್ಲ. ಆದರೆ ದೇವರು ಹೇಳಿದ್ದನ್ನು ಈಗ ನೆಕ್ಸ್ಟ್ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಈ ಹಣ್ಣನ್ನು ನೋಡಿದಂತ ಅಣ್ಣನ ಭಾವನೆಗಳನ್ನು ತಿಳ್ಕೊಂಡಂತಹ ಈ ಅವ್ವ, ಬಹುಶಃ ಅಲ್ಲಿ ಅವ್ವ ಒಬ್ಬಳೇ ಇದ್ದಾಳೆ ಅಥವಾ ಆದಾಮನು ಎಲ್ಲಿಗೆ ಹೋಗಿದ್ದಾನೆ ಅನ್ನೋಂಥ ಪ್ರಶ್ನೆ ಬರ್ತದೆ. ಆದ್ರೆ ಆದಾಮನು ಎಲ್ಲಿಗೂ ಹೋಗಿಲ್ಲ, ಆದಾಮನ ಪಕ್ಕದಲ್ಲೇ ಇದ್ದಾನೆ. ಆದಾಮನ ಪಕ್ಕದಲ್ಲೇ ಇದ್ದಾನೆ, ಅವ್ವಳೇ ಇದ್ದಾರೆ. ಬಹುಶಃ ನನ್ನ ಪ್ರಶ್ನೆ ಏನಂದ್ರೆ, ಇವರಿಬ್ಬರು ಇರುವಾಗಲೇ ಸಾತಾನನು ಸರ್ಪವು ಬಂದು ಅವರಿಗೆ ಈ ಪ್ರಶ್ನೆ ಕೇಳಿದನಂತ ಅರ್ಥ ಆಗ್ತದೆ. ಯಾಕಂದ್ರೆ ಕೆಲವೊಂದು ವರ್ಡ್ಗಳು, ಶಬ್ದಗಳು ಅದನ್ನ ನಿನ್ನೆ ಬಂದ ದಿವಸ ಸಾಹುಕರು ಹೇಳ್ತಾ ಇದ್ರು, ಹೊಸ ಒಡಂಬಡಿಕೆ ಅವಲೋಹನ ಅಲ್ಲ ಸಾರಿ ಯಾವುದು ಬೈಬಲ್ ನಮ್ಮ ಕೈಯಲ್ಲಿ ಹೇಗೆ ಸಿಕ್ಕಿತು, ದೈವಶಾಸ್ತ್ರ ಕುರಿತಾಗ ಸಾವು ಕೇಳ್ತಾ ಇದ್ರು. ಇವೆಲ್ಲ ಮರಮಗಳಿದಾವೆ ಅದರಲ್ಲಿ. ಶಬ್ದಗಳು ಒಂದೊಂದು ಶಬ್ದಕ್ಕೆ ಒಂದೊಂದು ವಿಧವಾದಂತಹ ಅರ್ಥಗಳಿದೆ. ಹಂಗಾಗಿ ಬೈಬಲ್ ಬಗ್ಗೆ ನಾವು ತಿಳ್ಕೊಳ್ಬೇಕಂತ ಉದ್ದೇಶದಿಂದಲೇ ಆ ಒಂದು ತರಬೇತಿ ನಾವು ಏರ್ಪಾటు ಮಾಡಿರೋದು. ಬೈಬಲ್ ಓದಿ ನಮಗೆ ಅರ್ಥ ಆಗೋದಿಲ್ಲ, ಬೈಬಲ್ ಇನ್ನೆಲ್ಲ ಕುರಿತಾಗಿ ನಮಗೆ ಅರ್ಥ ಆಗ್ಬೇಕು. ಹಂಗಾಗಿ ಇಲ್ಲಿ ಆದಾಮ ಹವ್ವಳ ಜೊತೆ ಬಂದು ಸಾಧನೆ ಏನ್ ಮಾಡಿದ ಅಂದ್ರೆ, ಈ ಯಾವ ಅರ್ಧ ಮಣ್ಣನ್ನು ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ದೇವ್ರು ಹೇಳಿದಾನೆ. ಅಂದ್ರೆ ಈಗ ಫಲ ಇಂಥ ಹಣ್ಣನ್ನು ತಿನ್ನಬಾರ್ದು ಅಂತ ದೇವ್ರು ಹೇಳಿದಾನೆ. ಹಂಗಾಗಿ ನಾವು ಅದನ್ನ ತಿನ್ನೋದಿಲ್ಲ ಅಂತೇಳಿ ಒಂದು ವೇಳೆ ನಿರ್ಣಯ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಸೈತಾನ ಏನ್ ಮಾಡೋದು, ಸರ್ಪ ಏನ್ ಮಾಡೋದು ಗೊತ್ತಾ, ಇಲ್ಲ ದೇವರು ಏನ್ ಮಾಡಿದಾನೆ, ನಿಮಗೆ ಸುಳ್ಳು ಹೇಳಿದಾನೆ. ನಾನು ನಿಜ ಹೇಳ್ತಾನೆ, ನಾನು ನಿಜವಾಗಿ ಹೇಳ್ತಾನೆ, ನೀವು ಈ ಹಣ್ಣನ್ನು ತಿಂದ್ರೆ ಏನಾಗ್ತೀರಾ, ದೇವದೂತರಂತೆ ಆಗಿದ್ದೀರಾ ಅಂದ ತಕ್ಷಣವೇ ಏನಾಯ್ತು, ಹವ್ವಳೊಳಗೆ ಆದಾಮನ ಒಳಗೆ ಒಂದು ಆಸೆ ಪ್ರಾರಂಭ ಆಯ್ತು. ಹೌದಾ, ನಾವು ದೇವದೂತರಾಗಿ ಹಾಕ್ತೀವ? ಪಾಸ್ಟ ಬರ್ರಿ, ಮುಂದೆ ಬರ್ರಿ. ದೇವದೂತರಾಗಿ ಹಾಕ್ತೀರಾ, ಇದಕ್ಕಿಂತ ಇನ್ನ ಒಳ್ಳೆಯ ಜೀವನ ಇನ್ನೇನು ಬೇಕು ಅಂತೇಳಿ ಒಳಗೆ ಆಸೆ ಪಟ್ಟು ಏನ್ ಮಾಡಿದ್ರು ಅಂದ್ರೆ, ಗಮನಿಸ್ರಿ, ಬರ್ರಿ. ಈಗ ದೇವರು ಸೃಷ್ಟಿ ಮಾಡಿದಂತಹ ಈ ಹಣ್ಣು, ಇವರು ಅವ್ವ, ಇವರು ಯಾರು, ಆದಾಮ. ಈಗ ಆದಾಮ ಅವ್ವ ನಾವಿಬ್ಬರು ಇದ್ದೇವೆ. ದೇವರು ಏನ್ ಮಾಡ್ದಾನೆ, ಈ ಹಣ್ಣು ಇಲ್ಲಿ ಇಟ್ಟಿದ್ದಾನೆ, ಇದನ್ನ ಇವರು ತಗೊಂಡಿದ್ದಾರೆ. ಈಗ ಇದನ್ನ ಕೈಯಲ್ಲಿ ಮುಂಚಿತವಾಗಿ ಇದು ಹಣ್ಣು ಹೆಂಗ್ ಕಾಣ್ತದೆ ಹೇಳ್ರಿ ನಿಮ್ ಕಣ್ಣಿಗೆ? ಹಿಂದಿನ ಅಧ್ಯಾಯದಲ್ಲಿ ಓದಿ ನಾವಾಗಲೇ. ಈ ಹಣ್ಣು ಹೆಂಗ್ ಕಾಣ್ತದೆ ಕಣ್ಣಿಗೆ? ಉತ್ತಮವಾಗಿಯೂ ಅಲ್ಲ, ನೋಡುವುದಕ್ಕೆ ರಮ್ಯವಾಗಿಯೂ, ರಮ್ಯ ಅಂದ್ರೆ ಅತ್ತೇನು, ಇಂಪಾಗಿಯೂ ಸೊಗಸಾಗಿಯೂ, ಓಕೆ ಎಲ್ಲ ಬರ್ತವೆ ಶಬ್ದಗಳು ಅದಕ್ಕೆ. ಓಕೆ, ಈ ಹಣ್ಣು ನೋಡುವಾಗ ಯಾರು ಕೂಡ ಬೇಡ ಅಂತ ಅನ್ನಲ್ಲ. ಯಾಕಂದ್ರೆ ಸೇಬು ಹಣ್ಣು ಅನ್ನುವಂಥದ್ದು ಬಹಳ ಇಷ್ಟಪಡಬೇಕಾದ ಹಣ್ಣಿದು. ಯಾಕಂದ್ರೆ ಇದರಿಂದ ಕಲರ್ ಡೌನ್ ಇದೆ, ಬಟ್ ಇದನ್ನ ಕಲರ್ ನೋಡಿದ್ರೆ ಸಾಕು, ಹಂಗೆ ತಿನ್ಬೇಕು ಅನ್ನೋ ಆಸೆನೆ ಬರ್ತಾ ಇರ್ತಲ್ಲ. ಹಂಗಾಗಿ ಈಗ ಈ ಅವ್ವ ಏನ್ ಮಾಡ್ತಾಳೆ ಅಂದ್ರೆ, ಈ ಹಣ್ಣು ನೋಡ್ತಾಳೆ. ಫಸ್ಟ್ ನೋಡಿದ ತಕ್ಷಣ ತನ್ನ ಮನಸ್ಸಲ್ಲಿ ಏನು ಉಂಟಾಗ್ತದೆ ಗೊತ್ತಿದ್ದು, ಈ ಹಣ್ಣು ನೋಡ್ಲಿಕ್ಕೆ ಬಹಳ ಇಂಪಾಗಿದೆ, ಬಹಳ ಸೊಗಸಾಗಿದೆ. ಹೇಗಾದ್ರೂ ಮಾಡಿ ಈ ಹಣ್ಣನ್ನು ಏನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕು, ಈ ಹಣ್ಣನ್ನ ನೋಡುವಾಗ ಅಷ್ಟು ಸುಂದರವಾಗಿದೆ, ರಮ್ಯವಾಗಿದೆ, ಉತ್ತಮವಾಗಿದೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ. ಇಂಥ ಶ್ರೇಷ್ಠವಾದ ಈ ಹಣ್ಣನ್ನು ನಾವು ಸುಮ್ಮನೆ ಬಿಡಬಾರದು ಅಂತ ಹೇಳಿ ಅವಳು ಏನ್ ಮಾಡಿದ್ಲು ತಿಂದು ಏನ್ ಮಾಡಿದ್ಲು, ತಿನ್ನ ಆದಾಮ ಈಗ ಆದಾಮ ನಾನು ಓಕೆ ನಾನು ತಿಂದೆ. ಯಾವಾಗಾದ್ರೂ ಈ ಹಣ್ಣು ತಾನು ತಿಂದು ನನ್ನ ಕೈಯಲ್ಲಿ ಕೊಟ್ಟಾಗ ನಾನು ತಿಂದನೋ, ಒಂದು ಸೆಕೆಂಡ್ನಲ್ಲೇ ಏನಾಗುತ್ತಲ್ಲಿ ಒಂದು ಪರಿವರ್ತನೆಗೊಳ್ತದೆ, ಒಂದು ಬದಲಾವಣೆ ನೋಡ್ತೇವೆ ಅಲ್ಲಿ. ಏನು ಆ ಬದಲಾವಣೆ ಅಂದ್ರೆ, ಯಾವಾಗಾದ್ರೂ ಹಣ್ಣು ತಿಂದು ನನ್ನ ಕೈಯಲ್ಲಿ ಕೊಟ್ಟು ನಾನು ತಿಂದ ತಕ್ಷಣವೇ ಇವರು ಅನ್ಕೊಳ್ತಾರೆ, ಅಬ್ಬೋ ನಾನು ಬಟ್ಟೆಗಳು ಹಾಕೊಂಡಿಲ್ಲಲ್ಲ, ನಾನು ವಸ್ತ್ರಹೀನನಾಗಿದ್ದೇನಂತೆ. ಆಕೆ ಗೊತ್ತಾಯ್ತು, ಅಯ್ಯೋ ನಾನು ಕೂಡ ಬಟ್ಟೆಗಳು ಹಾಕೊಂಡಿಲ್ಲಲ್ಲ, ನಾನು ವಸ್ತ್ರಹೀನ ಅಂತೇಳಿ ನನಗೆ ಗೊತ್ತಾಯ್ತು. ಆಕೆ ದಾರ ಹಿಡ್ಕೊಂಡು ಆಕೆ ಒಳಗೆ ಹೋಗಿ
ಅವ್ರು ಹೋಗ್ಬಿಟ್ರು ದಾರಿ ಹಿಡ್ಕೊಂಡು. ಯಾಕಂದ್ರೆ ಅಲ್ಲಿ ಏನು ಉತ್ಪತ್ತಿ ಆಯ್ತು ಅವ್ರ ಮಧ್ಯದಲ್ಲಿ, ಅವ್ರ ಮಧ್ಯದಲ್ಲಿ ಏನು ಉಂಟಾಯ್ತು ಅಂದ್ರೆ, ಯಾವಾಗ ಈ ಹಣ್ಣನ್ನ ತಿಂದ ತಕ್ಷಣವೇ ಅವ್ರಿಗೆ ಗೊತ್ತಾಯ್ತು ನಾವು ಬೆತ್ತಲಲ್ಲಿ ಇದ್ದೇವೆ, ನಾವು ಪತ್ರಹೀನರಾಗಿದ್ದೇವೆ, ಅಯ್ಯೋ ಅಂತೇಳಿ ಅವ್ರಿಗೊಂದು ನಾಚಿಕೆ ಭಾವನೆಗಳು ಸ್ಟಾರ್ಟ್ ಆಯ್ತು. ಅದಕ್ಕಾಗಿ ಅವ್ವ ಓಡೋಗ್ಬಿಟ್ಲ ಆ ಕಡೆಗೆ. ಓಡೋಗಿ ಏನ್ ಮಾಡ್ಕೊಂಡ್ಲು, ಆ ಗಿಡದ ಮರಿಯಲ್ಲೇ ಮಾಡ್ಕೊಂಡ್ಲು. ಆದಾಮ ಏನ್ ಮಾಡ್ದ, ಇವನು ಓಡೋಗ್ಬಿಟ್ಟ, ಇವನು ಹೋಗಿ ಆ ಗಿಡದ ಮರಿಯಲ್ಲೇ. ಈಗ ನನ್ನ ಪ್ರಶ್ನೆ, ಆದಾಮ ತಿಂದನು, ಅವ್ವ ತಿಂದಳು. ಆದರೆ ಈಗ ನನ್ನ ಪ್ರಶ್ನೆ ಏನಂದ್ರೆ, ಚೆನ್ನಾಗಿ ಅರ್ಥ ಮಾಡ್ಬೇಕು, ಚೆನ್ನಾಗಿ ಕೇಳ್ರಿ. ನನ್ನ ಪ್ರಶ್ನೆ ಏನಂದ್ರೆ, ದೇವರು ಸೃಷ್ಟಿ ಮಾಡಿದಂತ ಗಿಡ, ಓಕೆ, ಸೃಷ್ಟಿ ಮಾಡಿದವನು ತಪ್ಪ, ತಿನ್ನಬೇಕು ಅಂತ ಹೇಳಿದವನು ತಪ್ಪ, ತಿಂದವಳದು ತಪ್ಪ, ತಿಂದು ಕೊಟ್ಟವನು ತಿಂದವನು ತಪ್ಪ. ಇದರಲ್ಲಿ 4 ಜನ ಪಾತ್ರಗಳಿದಾವೆ ಅದಲ್ಲ. ಸೃಷ್ಟಿ ಮಾಡಿದ ದೇವರು, ಎರಡನೇದಾಗಿ ತಿನ್ರಿ ಅಂತೇಳಿ ಸಪೋರ್ಟ್ ಮಾಡಿದಂಥ ವ್ಯಕ್ತಿ, ಮೂರನೇದಾಗಿ ಹವ್ವಳು ತಿಂದಳು, ನಾಲ್ಕನೇದಾಗಿ ಆದಾಮಿಗೆ ಕೊಟ್ಟರು. ರೈಟ್? ಈಗ ಯಾರ್ದು ತಪ್ಪು ಅಂತೇಳಿ ನಮಗೆ ಅರ್ಥ ಆಗ್ತದೆ? ಯಾರ್ದು ತಪ್ಪಂತ ನಮಗೆ ಗ್ರಹಿಸ್ಕೊಳ್ತದೆ? ಈ ಹಣ್ಣನ್ನು ಸೃಷ್ಟಿ ಮಾಡಿದಂಥ ಒಂದು ತಪ್ಪ, ಈ ಹಣ್ಣನ್ನ ತಿನ್ರಿ ಅಂತ ಹೇಳಿದ ಒಂದು ತಪ್ಪ, ಹಣ್ಣನ್ನು ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಅಂತೇಳಿ ತಿಂದವ್ರದ್ದು ತಪ್ಪ, ತಿಂದು ತಾನು ಕೊಟ್ಟಂತ ವ್ಯಕ್ತಿ ತಿಂದವನು ತಪ್ಪ. ಅರ್ಥ ಆಗ್ತದೆ ನಾನು ಹೇಳುವಂಥದ್ದು? ಯಾರ್ದು ಹೇಳ್ರಿ ನೋಡೋಣ. ತಿಂದವ್ರದ್ದು ತೊಂದರೆ ಇಲ್ಲ, ಪರವಾಗಿಲ್ಲ, ಓಕೆ. ತಿಂದವ್ರದ್ದು ತಪ್ಪು ಅಂತ ಅಣ್ಣವ್ರು ಹೇಳ್ತಿದ್ದಾರೆ. ಆಮೇಲೆ ನೀವೇನ್ ಹೇಳ್ತೀರಾ? ತಿನ್ನು ಅಂತ ಹೇಳ್ದ ಒಂದು ತಪ್ಪು, ನಿಮ್ದು ತಿಂದವರು ತಪ್ಪು, ಓಕೆ. ನಿಮ್ದು ರೈಟ್, ಓಕೆ. ನಿಮ್ದು ನಿನ್ನ ಯಾರ ಅಭಿಪ್ರಾಯ ಹೇಳ್ರಿ? ಯಾರ್ದು ತಪ್ಪು? ಬಹಳ ನೀವು ಹೇಳಿಲ್ಲ ಹೆಣ್ಮಕ್ಳು. ಯಾರ್ದಮ್ಮ? ತಿಂದವ್ರದ್ದು ತಪ್ಪು. ನೀವು ಎಲ್ಲ ಒಪ್ತೀರ ತಿಂದವ್ರದಂತ? ತಿಂದವ್ರು ತಪ್ಪೇನಾ? ಅಲ್ಲ. ಯಾರು ತಪ್ಪು? ಹಿಂದಿದ್ದರಿಂದ ಅಲ್ಲ ಅಂತ ಕೆಲವರು. ಯಾರ್ದು ಹೇಳ್ರಿ? ದೇವ್ರದ, ಇಲ್ಲ ಆಗ ತಿಂಡ್ರ ಅಂತೇಳಿ ಹೇಳ್ದ ಒಂದ, ಅಥವಾ ಅವಲ್ದ, ಅಥವಾ ಆದಾಮಂದ? ಅವದು ತಪ್ಪ? ಹೌದು ತಪ್ಪ ಅಂತ ಕೆಲವರು ಹೇಳ್ತಾರೆ. ಅಲ್ಲ ಆದಾಮಂದು ತಪ್ಪ ಅಂತ ಕೆಲವರು ಹೇಳ್ತಾರೆ. ಅಲ್ಲ ದೇವ್ರದ್ದು ತಪ್ಪ ಅಂತ ಕೆಲವರು ಹೇಳ್ತಾರೆ. ಅಲ್ಲ ಹೇಳಿದವನು ಅಂದ್ರೆ ತಿಂಡ್ರ ಅಂತ ಹೇಳ್ತಾರಲ್ಲ ಅವನು ತಪ್ಪ ಅಂತ ಕೆಲವರು. ಹೀಗೆ 4 ಅಭಿಪ್ರಾಯಗಳಿದಾವೆ ನಮಗೆ, ಹೌದಲ್ಲ? ಈ 4 ಅಭಿಪ್ರಾಯಗಳಲ್ಲಿ ಯಾವುದೋ ಒಂದು ಅಭಿಪ್ರಾಯ ಕರೆಕ್ಟ್ ಇದೆ, ಒಂದು ಮಾತ್ರ ಕರೆಕ್ಟ್ ಇರ್ತದೆ ಅಷ್ಟೇ. 4 ಅಭಿಪ್ರಾಯ ಕರೆಕ್ಟ್ ಇರಲ್ಲ. ಅದ್ರಲ್ಲಿ ಒಂದು ಮಾತ್ರ ಕರೆಕ್ಟ್ ಆದಂತ ಆನ್ಸರ್ ಇರ್ತದೆ, ಉತ್ತರ ಇರ್ತದೆ. ಅದು ಯಾವ್ದು ಗೊತ್ತಾ? ಬಹುಶಃ ಜನ ಮದುವೆ ಮಾಡುವಾಗ ಬಹಳ ಜನ ಸಾವುಕರು ಹೇಳ್ತಾ ಇರ್ತಾರೆ, ಏನಂತ ಗೊತ್ತಾ? ಅವಳು ತಿಂದಳು, ಅವಳಿಗೆ ಆಜ್ಞೆ ಗೊತ್ತು, ಆದಾಮನಿಗೆ ಗೊತ್ತಿಲ್ಲ. ಹಂಗಾಗಿ ಅವಳು ತಿಂದು ಆ ಆಜ್ಞೆ ಗೊತ್ತಿದ್ರು ಕೂಡ ಆಕೆ ಹಣ್ಣನ್ನು ತಿಂದು ತನ್ನ ಗಂಡನ ಕೊಟ್ಟಿದ್ದಾಳೆ, ಹಂಗಾಗಿ ಅವಳೇ ತಪ್ಪು ಮಾಡಿದಾಳೆ ಅಂತೇಳಿ ಬಹಳ ಜನರು ಮದುವೆ ಪ್ರಸಂಗ ಮಾಡಬೇಕಾದಾಗ ಹೇಳ್ತಾ ಇರ್ತಾರೆ. ಒಂದು ಕಾಲದಲ್ಲಿ ನಾನು ಕೂಡ ಬಿಫೋರ್ ಅಂಡರ್ ನನಗೆ ಬಹಳ ಅನುಭವ ಇಲ್ಲದೆ ಇರುವಾಗಲೂ ನಾನು ಕೂಡ ಆ ರೀತಿಗೆ ಬೋಧನೆ ಮಾಡಿರ್ಬೋದು ಒಂದು ವೇಳೆ. ಅದು ಈಗ ನಾನು ಹಾಗೆ ಬೋಧನೆ ಮಾಡೋದಿಲ್ಲ, ನನ್ನ ಬೋಧನೆ ಚೇಂಜ್ ಆಗಿರ್ತದೆ. ಯಾಕೆ ಚೇಂಜ್ ಆಗಿರ್ತದೆ ಅಂದ್ರೆ ನಾನು ಸ್ವಲ್ಪ ಅದನ್ನು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆಳವಾಗಿ ಅರ್ಥ ಮಾಡ್ಕೊಂಡಿದ್ದ ವಾಕ್ಯನ ಬಹುಶಃ ಹೆಣ್ಮಗಳೇ ತಪ್ಪು ಮಾಡಿದ್ರೆ ಹೆಣ್ಮಕ್ಳೆಲ್ಲ ಅಪರಾಧಿಗಳಾಗ್ತಾರೆ. ಒಂದು ವೇಳೆ ಗಂಡನೇ ತಪ್ಪು ಮಾಡಿದರೆ ಗಂಡು ಮಕ್ಕಳೆಲ್ಲ ಅಪರಾಧ ಆಗ್ತಾರೆ. ಒಂದು ವೇಳೆ ಸೃಷ್ಟಿ ಮಾಡಿದ ದೇವರೇ ಅದು ಸೃಷ್ಟಿ ಮಾಡಲಿಲ್ಲ ಇವರ್ಯಾಕೆ ತಪ್ಪು ಮಾಡ್ತಾರೆ, ಅವ್ರದೇ ಮೊದಲು ತಪ್ಪು, ದೇವರು ಸೃಷ್ಟಿ ಮಾಡಲಿಲ್ಲ ಚೆನ್ನಾಗಿತ್ತಲ್ಲ ಅಂತೇಳಿ ಅವ್ರ ಮೇಲೆ ಹಾಕಿದ್ರೆ ಈ ಪ್ರಪಂಚ ಎಲ್ಲ ಕೂಡ ಇವತ್ತು ಬೆಳಿಗ್ಗೆ ಸಾಧ್ಯನ ಆಗ್ತಿದ್ದಿಲ್ಲ.
ನಾನು ನಿನ್ನ ಕೂತ್ಕೊಂಡು ಇಲ್ಲಿ ವಾಕ್ಯ ಕೇಳಕ್ ಆಗ್ತಿದ್ದಿಲ್ಲ. ಓಕೆನಾ? ಇವೆಲ್ಲ ಒಂದಕ್ಕೊಂದು ಬಹಳ ಹತ್ತಿರವಾದ ಸಂಬಂಧವಾದ ಸೂಚನೆ ನಮಗೆ ಕೊಡ್ತಾ ಇದ್ದಾವೆ. ಜಾಗ್ರತೆ ಕೇಳ್ರಿ. ಓಕೆ, ಸೃಷ್ಟಿ ಮಾಡಿದಂತೆ ವ್ಯಕ್ತಿದು ತಪ್ಪು ಅಲ್ಲ, ಸೃಷ್ಟಿ ಮಾಡಿದ ವ್ಯಕ್ತಿದು ತಪ್ಪು ಅಲ್ಲ. ಆ ಆಜ್ಞೆಯನ್ನ ಅತಿಕ್ರಮ ಮಾಡಲಿಕ್ಕೆ ಬಂದಂತ ವ್ಯಕ್ತಿ ಯಾರು ಇದಾರೋ ಅವರದು ಮೊದಲು ತಪ್ಪು. ಯಾಕೆ ಗೊತ್ತಾ? ಬೈಬಲ್ ವಾಕ್ಯ ಹೇಳ್ತದೆ, ಆಜ್ಞೆ ಅತಿಕ್ರಮವೇ ಪಾಪವು, ಪಾಪವು ಕೊಡುವಂತ ಸಂಬಳ ಮರಣವು. ದೇವರು ಒಂದು ವಿಧಿಸಿದ, ದೇವರ ಆಜ್ಞೆ ಕೊಟ್ಟವರಿಗೆ ಏನಂತ, ನೀ ತಿನ್ನಬಾರದು ಅಂತ ಹೇಳಿದ, ತಿಂದ್ರೆ ಸತ್ತೋಗ್ತೆ ಅಂತ ದೇವರ ಆಜ್ಞೆ ಕೊಟ್ಟ. ಆದ್ರೆ ಈ ಆಜ್ಞೆಯನ್ನು ದಾಟಿ ಮೀರಿಸುವುದಕ್ಕೆ ಪ್ರಯತ್ನ ಮಾಡಿದಂಥವ್ರು ಯಾರು ಅಂದ್ರೆ, ಆದಾಮ ಯಾವತ್ತಿಗೂ ಪ್ರಯತ್ನ ಮಾಡಲಿಲ್ಲ, ಅವಳು ಕೂಡ ಪ್ರಯತ್ನ ಮಾಡಲಿಲ್ಲ. ಅವಳು ಕೇಳಿದಳ ಆಜ್ಞೆಯನ್ನ, ಬಟ್ ಆದರೆ ಅವಳಿಗೊಂದು ಭಯ ಉಂಟಾಗಿದೆ. ಒಂದು ವೇಳೆ ತಿಂದ್ರೆ ನಾನು ಸತ್ತೋಗ್ಬಿಡ್ತೀನೇನೋ, ಹಂಗಾಗಿ ನಾನು ತಿನ್ನೋದಿಲ್ಲ. ಒಂದು ವೇಳೆ ಮುಟ್ಟಿದ್ರೆ ನಾನು ಸತ್ತೋಗ್ತೀನೋ, ಹಂಗಾಗಿ ನಾನು ಮುಟ್ಟೋದಿಲ್ಲ ಅಂತೇಳಿ ಅವರಿಗೆ ಒಂದು ಭಯ ಉಂಟುಕೊಂಡಿದೆ. ಆ ಭಯದಿಂದ ಅವರು ಭ್ರಾಂತರಾಗಿದ್ದಾರೆ. ಆದರೆ ಇದಕ್ಕೆ ಮೂಲ ಕಾರಣವಾದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ಪ ಅಥವಾ ಸಾತಾನನೇ. ಈ ಪಾಪಕ್ಕೆ ಪ್ರೇರೇಪಣೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಸಾತಾನನೇ. ಹಂಗಾಗಿ ಇವನೇ ಮಹಾ ದೊಡ್ಡ ಅಪರಾಧಿ ಅಂತೇಳಿ ನಮಗೆ ಬೈಬಲ್ ಸ್ಪಷ್ಟವಾಗಿ ಅರ್ಥವಾಗುತ್ತದೆ.